ನಮಸ್ಕಾರ ಸ್ನೇಹಿತರ, ಹೊಸ ವರ್ಷಕ್ಕೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹೌದು ಸ್ನೇಹಿತರ, ಜನವರಿ ತಿಂಗಳ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಜನವರಿ ತಿಂಗಳದ ಅಷ್ಟೇ ಅಲ್ಲ ಸ್ನೇಹಿತರ, ಮುಂಬರುವಂತಹ ಎಲ್ಲ ತಿಂಗಳ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಇದು ಹಿರಿಯ ನಾಗರಿಕರಿಗಾಗಿರಲಿ ಅಥವಾ ವಿಧವಾ ಮಹಿಳೆಯರಿಗಾಗಿರಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಇನ್ನು ಅಂಗವಿಕಲರಿಗೆ ನೋಡೋದಾದರೆ ಅವ್ರಿಗೆ ಆಲ್ರೆಡಿ ಹೆಚ್ಚಳ ಆಗಿರುತ್ತೆ. ಸೊ ಅದು ಯಾವ ರೀತಿಯಾಗಿ ಹೆಚ್ಚಳ ಆಗಿ ಜಮಾ ಆಗ್ತಾ ಇರುತ್ತೆ ಅದರ ಬಗ್ಗೆ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ, ಬಿಡಿಸಿನೇ ಹೇಳಬೇಕು ಅದನ್ನು. ಯಾಕಂದರೆ ನಿಮ್ಮ ಅಂಗವೈಕಲ್ಯತೆ ಆಧಾರದ ಮೇಲೆ ದುಡ್ಡು ಜಮಾ ಆಗ್ತಾ ಇರುತ್ತೆ, ಅದನ್ನು ನಾನು ಹೇಳ್ತೀನಿ ಮುಂದೆ. ಇನ್ನು ಈ ಹಿರಿಯ ನಾಗರಿಕರಿಗೆ ಮತ್ತು ವಿಧವಾ ಮಹಿಳೆಯರಿಗೆ ಎಷ್ಟೆಷ್ಟು ಹೆಚ್ಚಳ ಆಗ್ತಾ ಇದೆ, ಕೇಂದ್ರ ಸರ್ಕಾರದಿಂದನೂ ಕೂಡ ಹೆಚ್ಚಳ ಆಗ್ತಾ ಇದ್ದು, ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಿಮಗೆ ಜನವರಿ ತಿಂಗಳ ಪಿಂಚಣಿ ಕೂಡ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಹೆಚ್ಚಳ ಆಗಿ ಜಮಾ ಆಗ್ತಾ ಇದೆ ಅಲ್ವಾ, ಎಲ್ಲ ವಿಷಯವನ್ನು ನಾವು ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಇಲ್ಲಿ ಹಿರಿಯ ನಾಗರಿಕರಿಗೆ ನಾವು ಮೊದಲು ನೋಡ್ತಾ ಹೋಗೋಣ, ತದನಂತರ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಅದು ಕೇಂದ್ರ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗ್ತಾ ಇದೆ, ಯಾವ ಯಾವ ರಾಜ್ಯದಲ್ಲಿ ಹೆಚ್ಚಳ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಹೆಚ್ಚಳ ಆಗ್ತಾ ಇದೆಯಾ, ಅದೇ ರೀತಿಯಾಗಿ ವಿಧವಾ ಮಹಿಳೆಯರು ಅಪ್ಲೈ ಮಾಡಬೇಕಂತ ಬಹಳಷ್ಟು ಜನ ಕಮೆಂಟ್ ಮಾಡಿದರು. ಸೊ ನಾನು ಅದರ ಬಗ್ಗೆನೂ ಕೂಡ ನಿಮಗೆ ಬಿಡಿಸಿ ಹೇಳ್ತೀನಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಹೊಸ ವರ್ಷಕ್ಕೆ ನಿಮಗೆ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರವು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಹಿರಿಯ ನಾಗರಿಕರಿಗೆ ನಾವು ಇದೇ 2025ರ ಎಂಡ್ನಲ್ಲಿ ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಂತ ಹೇಳ್ಬಿಟ್ಟು ಹಿರಿಯ ನಾಗರಿಕರ ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಅದೇ ರೀತಿಯಾಗಿ ಹಿರಿಯ ನಾಗರಿಕರು ಕೂಡ ಪಿಂಚಣಿ ಹೆಚ್ಚಳ ಆಗಬೇಕಂತಲೂ ಕೂಡ ಮನವಿ ಮಾಡ್ತಾನೆ ಇದ್ದರು. ಯಾಕಂದರೆ 800 ಅಥವಾ ಈ 900 ಇಷ್ಟರೊಳಗೇ ಪಿಂಚಣಿ ಜಮಾ ಆಗ್ತಾ ಇದೆ. ಬರೀ ಒಬ್ಬೊಬ್ಬರಿಗೆ 600 ರೂಪಾಯಿನೇ ಜಮಾ ಆಗುತ್ತೆ, 600 ರೂಪಾಯಿ ಮೇಲ್ಗಡೆ ಏರೇ ಇಲ್ಲ. ಸೊ ಹೀಗಾಗಿ ಬಹಳಷ್ಟು ಹಿರಿಯ ನಾಗರಿಕರು, ಅದರಲ್ಲಿ ವಿಧವಾ ಒಂದು ಮಹಿಳೆಯರು ಕೂಡ ಬಂದರು, ಪುರುಷರು ಬಂದರು, ಒಟ್ಟಾರೆಯಾಗಿ 60 ವರ್ಷ ಮೇಲ್ಪಟ್ಟವರು ಈ ಪಿಂಚಣಿ ಜಮಾ ಆಗುತ್ತೆ, ಇವತ್ತು ಹೆಚ್ಚಳ ಆಗುತ್ತೆ, ನಾಳೆ ಹೆಚ್ಚಳ ಆಗುತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಆದರೆ ಹೆಚ್ಚಳ ಆಗಿರಲಿಲ್ಲ. ಆದರೆ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ ಮೇಲೆ ನಾವು ಕಾಯ್ದು ನೋಡ್ತಾ ಇದ್ವಿ, ಈಗ ಹೆಚ್ಚಳ ಮಾಡ್ತಾರಂತ, ಆಗಲೇ ಹೆಚ್ಚಳ ಮಾಡ್ತಾರಂತ. ಆದರೆ ಸದ್ಯಕ್ಕೆ ಈಗ ಪಿಂಚಣಿಯಲ್ಲಿ ನಿಮಗೆ ಬದಲಾವಣೆ ಕಂಡು ಬಂದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸದ್ಯಕ್ಕೆ ಪಿಂಚಣಿಯನ್ನು ಹೆಚ್ಚಳ ಮಾಡ್ತೇವೆ ಅಂತಕ್ಕಂತಹ ಭರವಸೆಯನ್ನು CM ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದರಲ್ಲಿ ಹಿರಿಯ ನಾಗರಿಕರಿಗೇ ಹೆಚ್ಚಳ ಮಾಡ್ತೀವಿ ಅಂತ CM ಅವರ ಘೋಷಣೆ ಇದು. ಹೌದು, ಅವರೇ ಖುದ್ದಾಗಿ ಒಂದು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಸೊ ತಿಳಿಸಿ ಬಹಳ ದಿನವೇ ಆಯಿತು, ಆದರೆ ಪಿಂಚಣಿ ಇದೇ ಟೈಮ್ಗೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಈ ಒಂದು ಜನವರಿ ಹಿಡ್ಕೊಂಡು ಹೊಸ ವರ್ಷದಲ್ಲಿ ನಿಮಗೆ ಪಿಂಚಣಿ ಹೆಚ್ಚಳ ಆಗಲಿದೆ ಅನ್ನುವಂತಹ ಮಾಹಿತಿ ದೊರಕಿದೆ. ಸೊ ನೋಡೋಣ ಸ್ನೇಹಿತರೆ, ನಿಮಗೆ ಪಿಂಚಣಿ ಹೆಚ್ಚಳ ಇದೇ ತಿಂಗಳಾಗತ್ತಾ ಅಂತಕ್ಕಂಥದ್ದನ್ನು ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗ್ತಾ ಇದ್ದಂಗೆ ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಆದಷ್ಟು ಈಗ ಸರ್ಕಾರದಿಂದ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿ ಪ್ರಕಾರ ಪಿಂಚಣಿ ನಿಮಗೆ ಹೆಚ್ಚಳ ಆಗಲಿದೆ ಅನ್ನುವಂತಹ ಮಾಹಿತಿನೇ ಸಿಕ್ಕಿದೆ. ಈಗಾಗಲೇ ಒಂದು 7-8% ಹೆಚ್ಚಳ ಆಗಬಹುದು ಅಂತ ತಿಳಿಸಲಾಗಿದೆ. ಅಂದರೆ ಬಹಳಷ್ಟು ಏನು ಹೆಚ್ಚಳ ಆಗೋದಿಲ್ಲ, ಒಂದು ರೇಂಜಿನಲ್ಲಿ ಹೆಚ್ಚಳ ಆಗುತ್ತೆ. ಈಗ 900 ರೂಪಾಯಿ ಜಮಾ ಆಗ್ತಾ ಇದ್ದರೆ ಅದು 1200 ತನಕ ಹೆಚ್ಚಳ ಆಗಬಹುದು. 600 ರೂಪಾಯಿ ಬರ್ತಾ ಇದ್ದರೆ ಅದು 1000ಕ್ಕೆ ಜಂಪ್ ಆಗಬಹುದು. ಈ ರೀತಿ ನಿಮಗೆ ಪಿಂಚಣಿ ಒಂದು ಸ್ವಲ್ಪದಲ್ಲಿ ಹೆಚ್ಚಳ ಆಗುವಂಥದ್ದು. ಸೊ ಯಾರ್ಯಾರು ಪಿಂಚಣಿದಾರರಿದ್ರಿ, ನಿಮಗೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅಂದರೂ ಸಹಿತ ನಾನು ತಿಳಿಸ್ತೇನೆ ಮಾಹಿತಿಯನ್ನು. ಯಾಕಂದರೆ ಬಹಳಷ್ಟು ಲಕ್ಷಾಂತರ ಪಿಂಚಣಿದಾರರನ್ನು ಈ ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಿದ್ದಾರೆ. ಹಾಗಾಗಿ ಈ ಪಿಂಚಣಿ ಯೋಜನೆಯಿಂದ ನಿಮ್ಮನ್ನು ಯಾಕೆ ತೆಗೆದುಹಾಕಿದ್ದಾರೆ, ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಅದನ್ನು ಪಡ್ಕೊಳ್ಳೋದು ಹೇಗೆ, ಎಲ್ಲವನ್ನು ಕೂಡ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಇದರ ಜೊತೆಗೆ ಇನ್ನು ವಿಧವಾ ಮಹಿಳೆಯರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹಾಗಾದರೆ ಕೇಂದ್ರ ಸರ್ಕಾರ ಎಷ್ಟರಿಂದ ಎಷ್ಟರ ಮಟ್ಟಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದೆ ಅಂತ ನಾವು ನೋಡೋದಾದರೆ, ಈಗಾಗಲೇ ಕರ್ನಾಟಕ ರಾಜ್ಯ ಸೇರಿದಂತೆ ಇನ್ನು 6 ರಾಜ್ಯಗಳಲ್ಲಿ, ಟೋಟಲ್ 7 ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಕರ್ನಾಟಕದಲ್ಲಿ 900ಕ್ಕೆ ಇದ್ದಂತಹ ಪಿಂಚಣಿ 2200ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದ್ದು, 500ರಿಂದ 1500 1500ಕ್ಕೆ ಪಿಂಚಣಿ ಏರಿಕೆ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಇನ್ನು ಬಿಹಾರದಲ್ಲಿ ಕೂಡ 600ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ ಏರಿಕೆ ಆಗಲಿದೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ 800ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ ಏರಿಕೆ ಆಗಲಿದೆ. ಹರಿಯಾಣದಲ್ಲಿ ಕೂಡ ಸ್ನೇಹಿತರ ಸೇಮು 1200ಕ್ಕಿದ್ದಂತಹ ಪಿಂಚಣಿ 2500ಕ್ಕೆ ಏರಿಕೆ ಆಗಲಿದೆ. ಮಧ್ಯಪ್ರದೇಶದಲ್ಲಿ ಕೂಡ ಹಾಗೆ 1000ಕ್ಕೆ ಇದ್ದಂತಹ ಪಿಂಚಣಿ 3000ಕ್ಕೆ ಏರಿಕೆ ಆಗಲಿದೆ. ರಾಜಸ್ಥಾನದಲ್ಲಿ ಕೂಡ 700ಕ್ಕಿದ್ದಂತಹ ಪಿಂಚಣಿ 2500ಕ್ಕೆ ಏರಿಕೆ ಆಗಲಿದೆ ಎನ್ನುವಂತಹ ಮಾಹಿತಿ ದೊರಕಿದ್ದು, ಯಾರ್ಯಾರ್ದು ಈ ರೀತಿ ಪೆಂಡಿಂಗ್ ಉಳಿದಿದೆ
ಸಾರಿ ಈ ಒಂದು ಕಂತುಗಳು ಈ ಒಂದು ಪಿಂಚಣಿ ಯೋಜನೆಯಲ್ಲಿ ಪೆಂಡಿಂಗ್ ಉಳಿದಿದ್ದಾವೆ ನೋಡಿ, ಯಾರ್ಯಾರ್ದು ಈಗ ಜಮಾ ಆಗಿಲ್ಲ ಅಂಥವ್ರದ್ದು ಕೂಡ ಜಮಾ ಆಗುವಂಥದ್ದು. ಈಗ ವಿಧವಾ ಮಹಿಳೆಯರಿಗೆ ಪಿಂಚಣಿ ಬಂದಿರಲಿಲ್ಲ ಅಂದರೆ, ಅದೇ ರೀತಿಯಾಗಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಬಂದಿರಲಿಲ್ಲ ಅಂದರೆ, ಅಂಗವಿಕಲರಿಗೂ ಕೂಡ ಪಿಂಚಣಿ ಬಂದಿರಲಿಲ್ಲ ಅಂದರೆ, ಇದಕ್ಕೆ ಒಂದೇ ಮುಖ್ಯವಾದ ಕಾರಣ, ಸಾಕಷ್ಟು ರೂಲ್ಸ್ಗಳನ್ನು ತಂದಿದೆ ರಾಜ್ಯ ಸರ್ಕಾರ, ಮತ್ತಷ್ಟು ವೆರಿಫಿಕೇಷನ್ ಮಾಡ್ತಾನೆ ಇದೆ, ನಿಮ್ಮನ್ನು ಹೊರಗಾಗ್ತಾ ಇದೆ. ಸರ್ಕಾರಕ್ಕೆ ಎಷ್ಟು ದುಡ್ಡು ಉಳಿಯುತ್ತೋ ಅಷ್ಟು ಅವರಿಗೆ ಬೆಟ್ರು. ಇದುವರೆಗೂ ಕೂಡ ವೆರಿಫಿಕೇಷನ್ ಆಗ್ತಾ ಇರಲಿಲ್ಲ. ಯಾವುದೇ ಸರ್ಕಾರ ಬಂದರೂ ಸಹಿತ, ಅದು ಯಾವುದೇ ಪಕ್ಷ ಆಗಿರಲಿ, ಆಡಳಿತಕ್ಕೆ ಬಂದರೆ ವೆರಿಫಿಕೇಷನ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅವರಿಗೆ ಬೇರೆ ಬೇರೆ ಸ್ಕೀಮ್ಸ್ಗಳು ಜಾರಿ ಮಾಡಿರಲಿಲ್ಲ, ಗ್ಯಾರಂಟಿ ಯೋಜನೆಗಳನ್ನು ತಂದಿರಲಿಲ್ಲ ಆವಾಗ. ಹಾಗಾಗಿ ಇದರಲ್ಲಿ ದುಡ್ಡು ಕೊಟ್ಟರು ಏನು ಅವರಿಗೆ ಹೊಡೆತ ಬೀಳ್ತಾ ಇರಲಿಲ್ಲ. ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಹೇಗೆ ದುಡ್ಡನ್ನು ಹಾಕಿ ಸರ್ಕಾರಕ್ಕೆ ಹೊಡೆತ ಬೀಳ್ತಾ ಇದೆಯೋ ಅದೇ ರೀತಿಯಾಗಿ ವೆರಿಫಿಕೇಷನ್ ಮಾಡಿ ನಿಮ್ಮನ್ನು ಹೊರಗಿಡ್ತಾ ಇದ್ದಾರೆ. ಅದರಲ್ಲಿ ಈಗ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಯಾರು ಅಪ್ಲೈ ಮಾಡಿದ್ದಾರೆ ಅವರನ್ನು ತೆಗೆದುಹಾಕಿದ್ದಾರೆ. ಅದೇ ರೀತಿಯಾಗಿ ಈಗ ಬಹಳಷ್ಟು ಕುಟುಂಬದಲ್ಲಿ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಇನ್ನೂ ಕೂಡ ದುಡ್ಡು ಪಡಿತಾ ಇದ್ದಾರೆ. ಹಾಗಾಗಿ ಅವರನ್ನು ಕೂಡ ಹೊರಗಿಡಲಾಗಿದೆ. ಅದರಲ್ಲಿ ಮಿಸ್ ಆಗಿ ನೀವೇ ಏನಾದರೂ ಎಲಿಜಿಬಲ್ ಇದ್ದರೂ ಸಹಿತ ನಿಮ್ಮನ್ನು ಹೊರಗಾಕಿದ್ರೆ ನೀವು ಒಂದು ಕೆಲಸ ಮಾಡಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ನಿಮ್ಮ ಲೈಫ್ ಸರ್ಟಿಫಿಕೇಟು, ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಂತ ಕರೀತಾರೆ, ಆ ಒಂದು ಪತ್ರವನ್ನು ನೀವು ಏನು ಮಾಡಿ, ಯಾವ ಬ್ಯಾಂಕಿನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕಿಗೆ ಹೋಗಿ ಆ ಪತ್ರವನ್ನು ಸಬ್ಮಿಟ್ ಮಾಡಿ. ನಾವು ಖಂಡಿತವಾಗ್ಲೂ ಅದನ್ನು ವೆರಿಫಿಕೇಷನ್ ಮಾಡಿ ಮೇಲಧಿಕಾರಿಗಳಿಗೆ ಕಳಿಸಿ ಮತ್ತೆ ನಿಮಗೆ ದುಡ್ಡು ಜಮಾ ಆಗುವ ಹಾಗೆ ಮಾಡ್ತೀವಿ ಅಂತ ಸರ್ಕಾರವೇ, ಬ್ಯಾಂಕ್ಗಳೇ ತಿಳಿಸ್ತಾ ಇದ್ದಾವೆ. ಸೊ ಹಾಗಾಗಿ ಇದನ್ನು ನೀವು ಕೆಲಸ ಮಾಡಿ ಅಂತ ಸರ್ಕಾರ ತಿಳಿಸಿದೆ. ನೋಡಿ ಏನು ಮಾಡ್ತೀರಿ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುತ್ತೆ. ಎಲಿಜಿಬಲ್ ಇದ್ದರೆ ಈ ಕೆಲಸ ಮಾಡಿ ಆ ಒಂದು ಸರ್ಟಿಫಿಕೇಟನ್ನು ಕೊಡಿ. ಇನ್ನು ವಿಧವಾ ಮಹಿಳೆಯರು ಅಪ್ಲೈ ಮಾಡಬೇಕಂತ ಕಾಯ್ತಾ ಇದ್ದೀರಿ. ಸೊ ಬಹಳಷ್ಟು ಜನ ಕೇಳಿದಿರಿ ಕೂಡ. ಹಾಗಾಗಿ ನೀವು ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ಈ ಒಂದು ಪಿಂಚಣಿ ಯೋಜನೆಗೆ ನಿಮ್ಮ ಒಂದು ಪತಿಯ ಮರಣ ಪ್ರಮಾಣ ಪತ್ರ ಬೇಕು. ಹೌದು, ಪತಿಯ ಮರಣ ಪ್ರಮಾಣ ಪತ್ರ ಜೊತೆಗೆ ಆಧಾರ್ ಕಾರ್ಡ್ ಇರಬೇಕು, ಅದು ನಿಮ್ಮದಾಗಿರಬೇಕು. ರೇಷನ್ ಕಾರ್ಡ್ ಕೂಡ ಬೇಕು. ರೇಷನ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು. ಅದೇ ಒಂದು ಸಂಖ್ಯೆ ಆಧಾರ್ ಕಾರ್ಡ್ಗೂ ಕೂಡ ಲಿಂಕ್ ಆಗಿರಬೇಕು. ಇದರ ಜೊತೆಗೆ ಮೊಬೈಲ್ ಸಂಖ್ಯೆ ಯಾವುದು ಲಿಂಕ್ ಆಗಿರುತ್ತೆ ಅದೇ ಮೊಬೈಲ್ ಸಂಖ್ಯೆ ಬೇಕು. OTP ಕೂಡ ಹೋಗಿರುತ್ತೆ. ಇನ್ನು ವೋಟರ್ ID ಬೇಕಾಗತ್ತೆ, ಎಲೆಕ್ಷನ್ ಕಾರ್ಡು, ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕು. ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ ಇರುತ್ತಲ್ವ ಅದೇ ಒಂದು ನಂಬರು ಬ್ಯಾಂಕ್ ಪಾಸ್ಬುಕ್ಗೂ ಕೂಡ, ಬ್ಯಾಂಕ್ ಅಕೌಂಟ್ಗೂ ಕೂಡ ಲಿಂಕ್ ಆಗಿರಬೇಕು. ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಎಷ್ಟು ವಾರ್ಷಿಕ ಆದಾಯ ಇದೆ, ವಯಸ್ಸು ಎಷ್ಟಿದೆ ಅದರ ಬಗ್ಗೆ ಮಾಹಿತಿಯನ್ನು ಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರ ಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. 2 ವೈರಿ ಎಮರ್ಜೆನ್ಸಿಗೆ. ಇನ್ನು ಮೊಬೈಲ್ ಸಂಖ್ಯೆ ಹೇಳಿದ್ದೀನಿ ಬೇಕಂತ. ಇನ್ನು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗತ್ತೆ. ನೀವು ಇಲ್ಲೇ ವಾಸವಾಗಿದ್ದೀರಿ, ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿನೇ ವಾಸವಾಗಿದ್ದೀರಿ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಸರ್ಕಾರಕ್ಕೆ ತಿಳಿಸಬೇಕು. ಹಾಗಾಗಿ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗತ್ತೆ. ಇನ್ನು ಇವುಗಳನ್ನು ತೆಗೆದುಕೊಂಡು ನೀವು ನಾಡ ಕಚೇರಿಗೆ ಹೋಗಿ ಅಪ್ಲೈ ಮಾಡಬಹುದು. ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ನಾಡ ಕಚೇರಿಗೆ ಹೋಗಿ ಅಪ್ಲೈ ಮಾಡಿದ್ರೆ ನಿಮಗೆ ತಿಳಿಸುತ್ತೆ. ಇನ್ನು ಸ್ನೇಹಿತರೆ, ಇಷ್ಟು ಮಾಡಿದ್ರೆ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಇನ್ನು ಅಂಗವಿಕಲರಿಗೆ ಯಾವ ರೀತಿಯಾಗಿ ಪಿಂಚಣಿ ಹೆಚ್ಚಳ ಆಗಿರುತ್ತೆ ಅಂದರೆ, ಅಂಗವೈಕಲ್ಯತೆಯ ಆಧಾರದ ಮೇಲೆ ಒಬ್ಬೊಬ್ಬರಿಗೆ ಒಂದು ಬೆರಳು ಇರಲಿಲ್ಲ ಅಂದರೆ ಅವರಿಗೆ ಒಂದು 500 ರೂಪಾಯಿ ಜಮಾ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದು ಕೈಯೇ ಇರುವುದಿಲ್ಲ, ಏನು ಮಾಡ್ತೀರಿ, ಅವಾಗ 1,000 ಅವರಿಗೆ ಜಮಾ ಆಗುತ್ತೆ. ಹೀಗೆ ಒಬ್ಬೊಬ್ಬರಿಗೆ 2 ಕೈ ಇರಲಿಲ್ಲ ಅಂದರೆ 2,000. ಹೀಗೆ ಹೆಚ್ಚಿನ ಅಂಗವೈಕಲ್ಯತೆಯ ಆಧಾರದ ಮೇಲೆ ಅವರಿಗೆ ದುಡ್ಡು ಹೆಚ್ಚಳ ಆಗಿ ಜಮಾ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ಒಂದು ರೇಂಜ್ನಲ್ಲಿ ಪಿಂಚಣಿ ಹೆಚ್ಚಳನೇ ಇರುತ್ತೆ. ಸೊ ಹೀಗೆ ನಿಮಗೆ ಪಿಂಚಣಿ ಹೆಚ್ಚಳ ಇರೋದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ. ಇನ್ನು ಹೆಚ್ಚಳ ಆಗಿ ಜಮಾ ಆಗಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಅಕೌಂಟ್ಗೆ ಬಂದ ಮೇಲೆ ನಿಮಗೆ ಕ್ಲಾರಿಟಿ ಸಿಗೋದಲ್ವ, ಹಾಗಾಗಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ವಿಷಯ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.